ಕುದಿಯುವ ಹಾಲಿಗೆ ಹುರ್ಗಡ್ಲೆನ ಹಾಕಿ ತುಂಬ ರುಚಿಯಾಗಿರುವಂಥ ತಿಂಡಿ ರೆಡಿ ಆಗುತ್ತೆ. ಇವಾಗ ನಾನು ಪಾತ್ರೆಯನ್ನು ಕಾಯೋದಕ್ಕೆ ಅಂತೇಳಿಟ್ಟು ಇವಾಗ ಹಾಲನ್ನು ಹಾಕಿ ನೋಡಿ, ಅದನ್ನು ಕುದಿಸ್ಕೊಂಡು ಅದಕ್ಕೆ ಹುರ್ಗಡ್ಲೆನ ಹಾಕಿ ಇದನ್ನು ಹಾಲಿನ ಪ್ರಮಾಣ ಕಡಿಮೆ ಆಗೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಏಲಕ್ಕಿ, ಗೋಡಂಬಿ, ಬೆಲ್ಲದ ಪುಡಿ ಇಷ್ಟನ್ನು ಹಾಕಿ ಇದನ್ನು ರುಬ್ಕೊಂಡಿದ್ದೀನಿ. ಇವಾಗ ಬಾಣಲೆಯನ್ನು ಕಾಯೋದಕ್ಕೆ ಅಂತೇಳಿಟ್ಟು ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಬಿಸಿ ಆದಮೇಲೆ ರುಬ್ಕೊಂಡಿರುವಂಥ ಈ ಒಂದು ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ತಾ ಬರಬೇಕಾಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ತಾ ಇದು ಸ್ವಲ್ಪ ಹದಕ್ಕೆ ಬರೋಕ್ಕೆ ಶುರು ಆಗುತ್ತೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಸ್ವಲ್ಪ ಮಧ್ಯದಲ್ಲಿ ತುಪ್ಪ ಹಾಕ್ತಾ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದು ಇವಾಗ ಈ ರೀತಿ ಸಿದ್ಧ ಆಗಿದೆ. ಇವಾಗ ತಟ್ಟೆಗೆ ಒಂದು ಪ್ಲೇಟ್ಗೆ ತುಪ್ಪನ ಸವರಿ ಅದರಲ್ಲಿ ಈ ಒಂದು ಮಿಶ್ರಣವನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಸೆಟ್ ಆಗೋದಕ್ಕೆ ಅಂತೇಳಿ ಬಿಡಬೇಕು. ಈಗ ಚಾಕುನ ತೊಗೊಂಡು ಕ್ಲೀನಾಗಿ ಈ ಥರ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಅರ್ಧ ಗಂಟೆಗಳ ಕಾಲ ರುಚಿಕರವಾದ ಸ್ವೀಟ್ ರೆಡಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ.